ಈ ಭೂಮಿ ಮೇಲೆ ಹುಟ್ಟಿರೋ ಎಲ್ಲರಿಗೂ ಸರ್ಪದೋಷ ಇದೆ ಅನ್ನೋದು ಗೊತ್ತಾಗೋದು. ಸರ್ಪದೋಷ ಇದೆಯಾ ಇಲ್ವಾ? ಸರ್ಪದೋಷ ಇದೆಯಾ? ಕಾಳ ಸರ್ಪದೋಷ ಇದೆಯಾ? ಸರ್ಪ ಶಾಪ ಇದೆಯಾ? ಇದೆಲ್ಲವೂ ಬೇರೆ ಬೇರೆ. ಅಲ್ಲಿ ಇಲ್ಲಿ ಹೋಗೋದಷ್ಟೇ ಮುಖ್ಯ ಅಲ್ಲ. ಪ್ರತಿಯೊಂದಕ್ಕೂ ಯಾವುದಕ್ಕೆ ಏನು ಮಾಡಬೇಕು ಅನ್ನೋದು ಒಂದಿದೆ. ಡೋಲೋ ತಗೊಂಡ್ರೆ ನೋವು ಕಮ್ಮಿ ಆಗುತ್ತೆ. ನೀವು ಹೊಟ್ಟೆ ನೋವು ಡೋಲಾನೇ ತಗೊಂಡು, ತಲೆನೋವು ಡೋಲಾನೇ ತಗೊಂಡು, ಕಾಲು ನೋವು ಡೋಲಾನೇ ತಗೊಂಡ್ರೆ ಎಲ್ಲವೂ ವಾಸಿ ಆಗೋದಿಲ್ಲ. ಕಾರಣ ಏನು ಅಂತ ಪತ್ತೆ ಹಚ್ಕೋಬೇಕು. ಈ ಸರ್ಪದೋಷ ಹೇಗ್ ಬರುತ್ತೆ ಅನ್ನಕ್ಕೆ ಒಂದು ಪುಸ್ತಕ ಇದೆ. ಅದು ಓದಿದ್ರೆ ಎಷ್ಟು ತರಹ ಕಾರಣಕ್ಕೆ ಸರ್ಪದೋಷ ಬರುತ್ತೆ ಅಂತಂದ್ರೆ ಈ ಭೂಮಿ ಮೇಲೆ ಹುಟ್ಟಿರೋ ಎಲ್ಲರಿಗೂ ಸರ್ಪದೋಷ ಇದೆ ಅನ್ನೋದು ಗೊತ್ತಾಗೋಗುತ್ತೆ. ಒಂದಲ್ಲ ಒಂದ್ ರೀತಿ ಚಿಕ್ಕಾಕೆ ಹಾಕೊಳ್ತೀವಿ. ಇದೆಲ್ಲ ನಿಮಗೆ ಹೇಗ್ ಗೊತ್ತಾಗತ್ತೆ ಅಂತ ನೀವು ಕೇಳ್ತೀರಾ. ಹೇಗ್ ಗೊತ್ತಾಗತ್ತೆ ಅಂತಂದ್ರೆ ಜಾತಕವನ್ನ ನೋಡಿದಾಗ ಗೊತ್ತಾಗತ್ತೆ. ಜಾತಕದಲ್ಲಿ ಹೆಂಗ್ ಗೊತ್ತಾಗತ್ತೆ? ಜಾತಕದಲ್ಲಿ ನವಗ್ರಹಗಳಲ್ಲಿ ನಾವು ಗ್ರಹಗಳ ಮನುಷ್ಯ ಅಂದ್ಮೇಲೆ ಗ್ರಹಗಳ ಅಧೀನ ಆ ರಾಹು ಕೇತುವನ್ನು ಪ್ರತಿನಿಧಿಸ್ತೀವಿ. ಈ ಸರ್ಪದೋಷಕ್ಕೆ ನಾವು ನವಗ್ರಹ ದೇವಸ್ಥಾನಕ್ಕೆ ಹೋದ್ರೆ ಹೆಡೆ ಇರ್ತಕ್ಕಂತಹ ಭಾಗವನ್ನ ರಾಹು ಅಂತನೂ, ಬಾಲ ಇರ್ತಕ್ಕಂತಹ ಭಾಗವನ್ನ ಕೇತು ಅಂತನೂ ಕೂಡ ಪರಿಗಣಿಸುವಂಥದ್ದು. ಅದಕ್ಕೆ ಬೇರೆ ಕಥೆ ಇದೆ, ಅದು ಬೇಡ ಇವಾಗ. ಈ ರಾಹು ಮತ್ತೆ ಕೇತು ಇವುಗಳ ಸ್ಥಾನವನ್ನ ಕುಂಡಲಿಯಲ್ಲಿ ನಾವು ಗುರುತು ಮಾಡಿಕೊಂಡು ಸರ್ಪದೋಷ ಇದೆಯಾ ಇಲ್ವಾ? ಸರ್ಪದೋಷ ಇದೆಯಾ? ಕಾಳ ಸರ್ಪದೋಷ ಇದೆಯಾ? ಸರ್ಪ ಶಾಪ ಇದೆಯಾ? ಇದೆಲ್ಲವೂ ಬೇರೆ ಬೇರೆ. ಕಾಳಸರ್ಪದೋಷವೇ ಬೇರೆ. ಕಾಳಸರ್ಪದೋಷದಲ್ಲಿ 12 ಬಗೆ ಇದೆ. ಇದು ಹುಟ್ಟಿರೋ ಸಮಯ ಮತ್ತು ಇದರಿಂದಾನೇ ಜ್ಯೋತಿಷ್ಯದಲ್ಲಿ ಗೊತ್ತಾಗ್ಬಿಡುತ್ತೆ. ಅಂದ್ರೆ ಪುರಾವೆ ಅಲ್ಲೇ ಇದೆ. ಒಂದು ಜಾತಕ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಹುಟ್ಟಿದ ಸಮಯ, ಹುಟ್ಟಿದ ದಿನ, ಹುಟ್ಟಿದ ಊರು ಇಷ್ಟನ್ನು ಕೂಡ ನಾವು ಲೆಕ್ಕ ತಗೋಬೇಕಾಗತ್ತೆ. ಆ ಲೆಕ್ಕಾಚಾರದ ಮೇಲೆ ಅವತ್ತಿನ ದಿವಸ ಆಕಾಶದಲ್ಲಿ ಗ್ರಹಗಳು ಯಾವ್ಯಾವ ಜಾಗದಲ್ಲಿದೆ ಅನ್ನೋದ್ರ ಮೇಲೆ ಒಂದು ಕುಂಡಲಿ ನಿರ್ಧಾರ ಆಗ್ತಕ್ಕಂಥದ್ದು. ಅದರ ಒಂದು ಎಷ್ಟೋ ಮಕ್ಕಳು ನೋಡಿ ಇನ್ನೂ ಒಂದು ವಾರ ಇರುತ್ತೆ, ಒಂದು ವಾರಕ್ಕೆ ಮುಂಚೆನೆ ಹುಟ್ಟಿರುತ್ತವೆ. ಕೆಲವು 7 ತಿಂಗಳಿಗೆ ಹುಟ್ಟುಬಿಡುತ್ತವೆ ಮಕ್ಕಳು. ಕೆಲವು ದಿನಗಳು ತುಂಬಿದ್ರೂ ಕೂಡ ಆಮೇಲೆ ಟೆನ್ಷನ್ ಆಗಿ ಎಲ್ಲ ಆಗಿ ಆಮೇಲೆ ಹುಟ್ಟುತ್ತವೆ. ಎಷ್ಟೋ ಜನ ಟೈಮ್ ಗುರ್ತಾಕಿಸ್ಕೊಂಡು ಹೋಗ್ತಾರೆ. ಆ ಕಾಲಕ್ಕೆಲ್ಲ ನ್ಯಾಚುರಲ್ ಆಗಿ ಆಗ್ತಾ ಇತ್ತು, ತೊಂದರೆ ಇಲ್ಲ. ಇವಾಗ ಯಾರಿಗೆ ಯಾವತ್ತು ಬೇಕೋ ಅವತ್ತೇನೆ ಮಾಡಿಸ್ಕೊಳ್ತೀವಿ. ನೀವು ಟೈಮ್ ಕೊಡೋ ದಿವಸಕ್ಕೆ ಹಾಕ್ಕೊಳ್ತೀವಿ. ಡೇಟು ಟೈಮು ಎಲ್ಲ ಚೆನ್ನಾಗಿರೋದು ನೋಡಿ ಗುರ್ತು ಹಾಕಿ ಕೊಟ್ಬಿಡಿಮ್ಮ, ನಾವು ಅವತ್ತೇ ಸಿಸೇರಿಯನ್ ಮಾಡಿಸಿ ಮಗು ಇದು ಮಾಡ್ಕೋತೀವಿ ಅಂತ ಅಂತ ಲೆಕ್ಕ ಹಾಕೊಂಡು ಬರ್ತಾರೆ. ಆದರೂ ಕೂಡ ವರ್ಕ್ ಆಗೋದಿಲ್ಲ. ಎಷ್ಟೋ ಜನ ಬರ್ಸ್ಕೊಂಡು ಹೋಗ್ತಾರೆ. ಬೇಡಿ ಆ ಥರ ನಾವು ನಿರ್ಧಾರ ಮಾಡಬಾರ್ದು ಅಂತ ಹೇಳಿದ್ರೆ, ಇಲ್ಲ ನೀವು ಹಾಕ್ಕೊಡಿ, ನಮ್ಮ ಡಾಕ್ಟ್ರ್ ಹೇಳಿದ್ದಾರೆ, ಬೇಕಾದ್ರೆ ಬರ್ಸ್ಕೊಂಬನ್ನಿ, ಅದೇ ಟೈಮ್ಗೆ ಮಾಡಿಕೊಡ್ತೀನಿ ಅಂತ ಎಲ್ಲ ಹೇಳಿ ಬರ್ತಾರೆ. ಆದರೆ ಅಲ್ಲಿ ಏನೋ ವ್ಯತ್ಯಾಸ ಆಗತ್ತೆ, ಏನೋ ಆಗತ್ತೆ, ಕರೆಕ್ಟ್ ಆ ಟೈಮ್ಗೆ ಆಗೋದೇ ಇಲ್ಲ. ಏನೋ ಒಂಚೂರು ಹೆಚ್ಚು ಕಡಿಮೆ ಆಗುತ್ತೆ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಲಗ್ನ ವ್ಯತ್ಯಾಸ ಆಗೋಗುತ್ತೆ. ಲಗ್ನ ವ್ಯತ್ಯಾಸ ಆದ ತಕ್ಷಣ ಅವನ ಜೀವನ ಗತಿಯೇ ಚೇಂಜ್ ಆಗೋಗುತ್ತೆ, ಪೂರ್ತಿ ಬದಲಾವಣೆ ಆಗೋಗುತ್ತೆ. ಸೆಕೆಂಡ್ ಎಲ್ಲ ಟೈಮು ಬದಲಾಗಲ್ಲ, ಕೆಲವೊಮ್ಮೆ ಆಗತ್ತೆ. ನಿಮಿಷಗಳಲ್ಲಿ ಕೆಲವು ಸಲ ವ್ಯತ್ಯಾಸ ಆಗ್ಬಿಡುತ್ತೆ. ಈ ದಿವಸಕ್ಕೆ ಹೆಚ್ಚು ಕಮ್ಮಿ ನಕ್ಷತ್ರಗಳೆಲ್ಲ ಕುಂಡ್ಲಿನಲ್ಲಿ ಅಲ್ಲಲ್ಲೇ ಇರುತ್ತವೆ. ರಾಶಿಗಳು ನಾವೇನು ಲೆಕ್ಕ ಹಾಕ್ತೀವಿ ಆ ಎಲ್ಲ ಗ್ರಹಗತಿಗಳು ಕೂಡ ಅಲ್ಲಲ್ಲೇ ಇರುತ್ತವೆ. ಆದರೆ ಲಗ್ನ ಬದಲಾಗಿ ಹೋಗುತ್ತೆ. ಹಾಗಾಗಿ ಆ ಲಗ್ನ ಬದಲಾದ ತಕ್ಷಣ ಇವಾಗ 9ನೇ ಮನೆ ಅಂತಿರುವಂತಹ ಲಗ್ನ ಬದಲಾಯ್ತು ಅಂದ್ರೆ ಅವ್ನು 10ನೇ ಮನೆಗೆ ಹೊಟ್ಟೋಗ್ತಾನೆ. ಇನ್ನೊಂದು ಅರ್ಧ ಗಂಟೆ ಲೇಟ್ ಆದರೆ ಅವಾಗ ಅಲ್ಲಿ ವ್ಯತ್ಯಾಸ ಆಗಿ ಹೋಗುತ್ತೆ. ಈ ರೀತಿ ಜಾತಕವನ್ನ ನೋಡಿ, ಜಾತಕದಲ್ಲಿ ರಾಹುಕೇತುಗಳು ಎಲ್ಲಿದ್ದಾರೆ, ಅವನ ಜೊತೆ ಯಾರಿದ್ದಾರೆ. ರಾಹು ಜೊತೆ ಕುಜ ಏನಾದ್ರು ಬಂತು ಅಂದ್ರೆ ಅವ್ರ ಜೀವನದಲ್ಲಿ ತಿಪ್ಪರ್ಲಾಗ ಹೊಡೆದ್ರು ಅವ್ರು ಎದ್ದೇಳಕ್ಕಾಗೋದಿಲ್ಲ. ಬಹಳ ಹೆಚ್ಚೆಜ್ಜೆಗೂ ಕಠಿಣ ಪರಿಸ್ಥಿತಿಯನ್ನು ಎದುರಿಸ್ತಾ ಹೋಗ್ತಾರೆ. ಅದೇ ರಾಹುವಿನ ಜೊತೆ ಶನಿ ಬಂದ ಅಂತ ಹೇಳಿದ್ರೆ ಅದು ಅವನು ಎಲ್ಲಿದ್ದಾನೆ ಅನ್ನೋದನ್ನ ನೋಡ್ಕೊಂಡಾಗ ಅವರ ಆರೋಗ್ಯದ ಮೇಲೆ ಅಥವಾ ಅವರ ಆರ್ಥಿಕ ಪರಿಸ್ಥಿತಿಯ ಮೇಲೆ ಈ ರೀತಿ ಎಲ್ಲ ಬದಲಾವಣೆ ಆಗ್ತಾ ಹೋಗುತ್ತೆ. ಅದೇ ರಾಹುವಿನೊಟ್ಟಿಗೆ ಚಂದ್ರ ಬಂತು ಅಂದ್ರೆ ಮನಸ್ಸು ಯಾವಾಗ್ಲೂ ನೆಗೆಟಿವ್ ಥಿಂಕಿಂಗು, ಬರೀ ಕೆಟ್ಟದನ್ನೇ ಯೋಚನೆ ಮಾಡ್ತಿರ್ತಾರೆ. ಹೋಗ್ತಾ ಇರ್ತಾರೋ ರಸ್ತೆನಲ್ಲಿ ಯಾವನ್ ಗುದ್ಬಿಡ್ತಾನೋ ಅಂತ ಅನ್ಕೊಂಡೇ ಹೋಗ್ತಾ ಇರ್ತಾರೆ. ಇಲ್ಲ ಮನೆಗೆ ಬಂತು ಅಂತಂದ್ರೆ ಯಾರು ನೋಡಿದ್ರೆ ಇವ್ನು ಯಾಕೆ ನಾನು ಹಿಂಗ್ ನೋಡ್ತಾ ಇದ್ದಾನೆ, ಏನೋ ಒಂದು ಕೆಟ್ಟ ದೃಷ್ಟಿಯಲ್ಲಿಯೇ ಯೋಚನೆ ಮಾಡ್ತಾ ಇರೋದು. ಈ ತರಹ ಮನಸ್ಸಿನ ಸ್ಥಿತಿಯೇ ಬದಲಾವಣೆ ಆಗೋಗುತ್ತೆ. ಹಾಗಾಗಿ ಯಾವ ಗ್ರಹಗಳು ಈ ರಾಹು ಜೊತೆಯಲ್ಲಿ ಕೇತುವಿನ ಜೊತೆಯಲ್ಲಿ ಇರ್ತಾರೆ, ಅವರ ದೃಷ್ಟಿ ಯಾರ ಮೇಲೆ ಬೀಳ್ತಾ ಇದೆ, ರಾಹುವಿನ ದೃಷ್ಟಿ ಯಾರ ಮೇಲೆ ಬೀಳ್ತಾ ಇದೆ, ಇದೆಲ್ಲವನ್ನು ಲೆಕ್ಕಾಚಾರ ನೋಡಿದಾಗ ಇವರು ಜಾತಕ ಹೇಗಿದೆ ಅನ್ನೋದು ಗೊತ್ತಾಗತ್ತೆ. ಇನ್ನು ಶಾಪಗ್ರಸ್ತವಾಗಿದೆಯಾ ಅಥವಾ ದೋಷಯುಕ್ತವಾಗಿದೆಯಾ
ಅಥವಾ ಕಾಳಸರ್ಪದಲ್ಲಿ ಇದೆಯಾ ಜಾತಕ ಅನ್ನೋದನ್ನು ಕೂಡ ಈ ಗ್ರಹಗಳ ಆಧಾರದ ಮೇಲೇನೆ ಹೇಳಕ್ಕಾಗುವಂಥದ್ದು. ಹಾಗಾಗಿ ಈ ದೋಷಗಳನ್ನು ಪರಿಹಾರ ಮಾಡ್ಕೋಬೇಕಾದ್ರೂ ಅಷ್ಟೇ. ತುಂಬ ಜನ ಹೇಳ್ತಾರೆ, ನಾವು ಅಲ್ಲಿ ಹೋಗಿದ್ದೀವಿ, ನಾವು ಇಲ್ಲಿ ಹೋಗಿದ್ದೀವಿ, ಎಲ್ಲ ಕಡೆ ಹೋಗಿ ಪೂಜೆ ಮಾಡಿಸಿದ್ದೀವಿ, ಏನು ಮಾಡಿದ್ರೂ ಮದುವೆ ಆಗ್ತಾ ಇಲ್ಲಮ್ಮ ಅಂತಾರೆ. ಅಲ್ಲಿ ಅಲ್ಲಿ ಇಲ್ಲಿ ಹೋಗೋದಷ್ಟೇ ಮುಖ್ಯ ಅಲ್ಲ, ಪ್ರತಿಯೊಂದಕ್ಕೂ ಯಾವುದಕ್ಕೆ ಏನು ಮಾಡಬೇಕು ಅನ್ನೋದು ಒಂದಿದೆ. ನಾವು ಅದನ್ನ ಮಾಡಲ್ಲ, ಎಲ್ಲರೂ ಮಾಡ್ತಾರಲ್ವಾ, ಅಲ್ಲಿ ಹೋಗ್ತಾರೆ ಎಲ್ಲರೂ ಒಂದು ಪೂಜೆ ಯಾವುದೋ ಮಾಡ್ಕೊಂಬರ್ತಾರೆ, ನಾವು ಹೋಗೋದು ಅದನ್ನ ಮಾಡ್ಕೊಂಡು ಬರೋದು. ಅದು ಹಾಗೆಲ್ಲ ವರ್ಕ್ ಆಗಲ್ಲ. ಅಂದ್ರೆ ಇಲ್ಲಿ ಸಲಹೆನೂ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ತುಂಬಾನೇ ಮುಖ್ಯ. ಸರಿಯಾಗಿ ಅವಲೋಕನವಾಗಬೇಕು, ಜಾತಕವನ್ನು ಸರಿಯಾಗಿ ಪರಿಶೀಲನೆ ಮಾಡಬೇಕು. ಯಾವ ದೋಷ ಯಾರ ಜೊತೆಯಲ್ಲಿದ್ದಾರೆ, ಯಾಕೆ ಆಗ್ತಾ ಇದೆ, ಅದಕ್ಕೇನು ಪರಿಹಾರ ಮಾಡಬೇಕು ಅದನ್ನೇ ಮಾಡಬೇಕು. ಅದರಲ್ಲಿ ಬದಲಾವಣೆ ಆದರೆ ಮತ್ತೆ ನೀವೇನು, ಇವಾಗ ಡೋಲೋ ತಗೊಂಡ್ರೆ ನೋವು ಕಮ್ಮಿ ಆಗುತ್ತೆ. ಡೋಲೋ ತಗೊಂಡ ಕ್ಷಣಕ್ಕೆ ನೋವು ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ನೀವು ಹೊಟ್ಟೆ ನೋವಿಗೂ ಡೋಲೋನೇ ತಗೊಂಡು, ತಲೆನೋವಿಗೂ ಡೋಲೋನೇ ತಗೊಂಡು, ಕಾಲು ನೋವಿಗೂ ಡೋಲೋನೇ ತಗೊಂಡ್ರೆ ಎಲ್ಲವೂ ವಾಸಿ ಆಗೋದಿಲ್ಲ. ಹೊಟ್ಟೆ ನೋವು 100 ಕಾರಣಕ್ಕೆ ಬರುತ್ತೆ. ಕಾರಣ ಏನು ಅಂತ ಪತ್ತೆ ಹಚ್ಕೋಬೇಕು. ಆ ಕಾರಣ ಏನು, ಆ ಸಮಸ್ಯೆ ಪರಿಹಾರ ಮಾಡ್ಕೋಬೇಕು. ಅಲ್ಸರ್ ಇದ್ರೂ ಹೊಟ್ಟೆ ನೋವು ಬರುತ್ತೆ, ಗ್ಯಾಸ್ಟ್ರಿಕ್ ಇದ್ರೂ ಹೊಟ್ಟೆ ನೋವು ಬರುತ್ತೆ, ಈ ಥರ ಯಾವುದೇ ಸಮಸ್ಯೆ ಇರಲಿ, ಹರ್ನಿಯಾ ಇದ್ರೂ ಹೊಟ್ಟೆ ನೋವು ಬರುತ್ತೆ. ನೋವು ಮಾತ್ರೆ ತಗೊಂಡಾಗ ಸ್ವಲ್ಪ ಹೊತ್ತು ನೋವು ಕಮ್ಮಿ ಆಗುತ್ತೆ. ಸಮಸ್ಯೆ ಅಲ್ಲೇ ಇದೆ, ಸಮಸ್ಯೆ ಹೋಗಲಿಲ್ಲ. ಸಮಸ್ಯೆ ಹೋಗ್ಬೇಕಾದ್ರೆ ಅಲ್ಸರ್ ಇದ್ದರೆ ಅಲ್ಸರ್ ಹುಣ್ಣು ತೆಗಿಬೇಕು. ಆ ಥರ ಪ್ರತಿಯೊಂದಕ್ಕೂ ಗ್ಯಾಸ್ಟ್ರಿಕ್ ಇದ್ದರೆ ಗ್ಯಾಸ್ಟ್ರಿಕ್ ಕಡಿಮೆ ಮಾಡ್ಕೋಬೇಕು, ಹರ್ನಿಯಾ ಇದ್ದರೆ ಹರ್ನಿಯಾ ರಿಪೇರಿ ಮಾಡ್ಕೋಬೇಕು. ಮೂಲ ಸಮಸ್ಯೆಯನ್ನು ನಾವು ಬಿಟ್ಟು ಬರೀ ನೋವಿನ ಮಾತ್ರೆ ತಿಂತಾ ಬಂದರೆ ಎಷ್ಟು ದಿವಸ ತಿಂತೀರಾ? ಯಾವುದೇ ವಿಚಾರ ಆಗಲಿ, ಆರೋಗ್ಯವೇ ಆಗಲಿ, ಜ್ಯೋತಿಷ್ಯವೇ ಆಗಲಿ, ಮೂಲ ಸಮಸ್ಯೆಯನ್ನು ಪತ್ತೆ ಹಚ್ಕೋಬೇಕು.